ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಇಂಟೀರಿಯರ್ ಅಂದರೆ ನೋಡಿ, ಒಂದು ವಾಲ್ ಮಾಡಿಸ್ಬೇಕು, ಯಾವುದನ್ನು ಮಾಡಿಸೋದು ಗುರು ಅಂತ ತುಂಬಾ ಕನ್ಫ್ಯೂಷನ್ ಇರ್ತೀರಾ. ಆ್ಯಂಡ್ ಇದು ಎಸ್ಪೆಷಲಿ ಹೊಸದಾಗಿ ಮನೆ ಕಟ್ಟೋರಿಗೆ ತುಂಬ ಬರೋವಂಥ ಪ್ರಾಬ್ಲಮ್ಮು. ಆ್ಯಂಡ್ ನನ್ನ ಪ್ರಕಾರ ಇದನ್ನು ಈಗಲೇ ಹೊಸ ಮನೆಯವರು ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆಯದು. ಸೊ ಪೇಂಟ್ ಮಾಡಬೇಕಾ, ವಾಲ್ಪೇಪರ್ ಬೇಕಾ, PVC ವಾಲ್ ಪ್ಯಾನಲ್ಗಳು ಬೇಕಾ, ಅಥವಾ UV ಮಾರ್ಬಲ್ ಶೀಟ್ ಹಾಕಬೇಕಾ? ಸೊ ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಅದರ ಲೈಫ್ ಇರ್ಬೋದು, ಅದರದ್ದು ಬೆನಿಫಿಟ್ ಏನು ಕಾನ್ಸ್ ಇದೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಪೇಂಟ್ ಅಂತ ಬಂದಾಗ ಮೊದಲನೇದಾಗಿ ಬರೋದು ಲೈಫ್. ಹೌದು ವೀಕ್ಷಕರೇ, ಒಂದು ಸತಿ ನೀವು ಪೇಂಟ್ ಮಾಡಿದ್ರೆ 4 ವರ್ಷ, ಹೌದು ವೀಕ್ಷಕರೇ, 4 ಇಯರ್ಸ್ ಅದರ ಲೈಫ್ ಅಂತ ಹೇಳ್ಬೋದು. 4 ವರ್ಷದ ಮೇಲೆ ನೀವು ಅದರ ಬೇರೆ ಮತ್ತೆ ಇನ್ನೊಂದು ಕೋಟಿಂಗ್ ಮಾಡಲೇಬೇಕು. ಡಲ್ ಆಗಿಬಿಡುತ್ತೆ, ಮಕ್ಕಳೆಲ್ಲ ಗೀಚು ಗೊಬ್ಬರ ಮಾಡಿಬಿಡ್ತಾರೆ, ಕೆಲವೊಂದು ಕಡೆ ಪುಟ್ಟಿ ಕಿತ್ಕೊಂಬಂದುಬಿಡುತ್ತೆ. ಸೊ ಈ ರೀತಿ ತುಂಬ ಕೆಲಸಗಳಾಗುತ್ತೆ. ಸೊ ಅದೊಂದು 5 ವರ್ಷ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಜೆಟ್ ಫ್ರೆಂಡ್ಲಿ. ಹೌದು ವೀಕ್ಷಕರೇ, ಇದು ಬೆಸ್ಟ್ ಅಂದರೆ ಇದು ಬಜೆಟ್ ಫ್ರೆಂಡ್ಲಿ. ತುಂಬ ಪ್ಯಾಟರ್ನ್ ಸಿಗುತ್ತೆ, ತುಂಬ ವೆರೈಟೀಸ್ ಇದೆ. ಸೊ ದೀಸ್ ಆಲ್ ಇದ್ರದ್ದು ಪಾಸಿಟಿವ್. ಓಕೆ, ಇದು ಬೆಸ್ಟ್ ಅಂತ ಹೇಳ್ಬೋದು. 4 ವರ್ಷ ಲೈಫ್ ಬರುತ್ತೆ, ತುಂಬಾ ಪ್ಯಾಟರ್ನ್ಸ್ಗಳು ಅವೈಲೇಬಲ್ ಇದೆ, ಕ್ವಿಕ್ಕಾಗಿ ವರ್ಕ್ ಆಗುತ್ತೆ, ಕಡಿಮೆ ರೇಟಲ್ಲಿ ಮುಗಿದೋಗ್ಬಿಡುತ್ತೆ. 25-30 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲೂ ಕೂಡ ನೀವು ಪೇಂಟನ್ನು, ಒಂದು ಒಳ್ಳೆ ಪೇಂಟಿಂಗನ್ನು ಮಾಡಿಸ್ಕೋಬೋದು. ಇನ್ನು ಕಾನ್ಸ್ ಅಂತ ಬಂದರೆ, ಪ್ರತಿ 4 ವರ್ಷಕ್ಕೊಂದು ಸತಿ ನೀವು ಅದನ್ನು ರಿಪೀಟ್ ಮಾಡಲೇಬೇಕು ವೀಕ್ಷಕರೇ. ಅಂದರೆ ಒಂದು 40 ವರ್ಷ ಅಂತಂದರೂ ಕೂಡ ನೀವು 10 ಸತಿ ಪೇಂಟ್ ಮಾಡಿಟ್ಟಿರ್ತೀರ. ಅದು ನಿಮಗೆ ಈಗ ಕಮ್ಮಿ ಖರ್ಚಿರ್ಬೋದು, ಬಟ್ ಮಲ್ಟಿಪಲ್ ಮಾಡ್ಕೊತಾ ಹೋಗ್ತೀರಾ ಗೊತ್ತಾ, ಆವಾಗ ತುಂಬಾ ಖರ್ಚಾಗುತ್ತೆ. ಆ್ಯಂಡ್ 2ನೇ ಬಾರಿ ಮಾಡಬೇಕಾದ್ರೆ, ಫಸ್ಟ್ ಸತಿ ಏನೋ ಹೊಸ ಮನೆ ನೀವೇನು ಇರಲ್ಲ, 2ನೇ ಮನೆ ಮಾಡಬೇಕಾದ್ರೆ ಒಂದು ತಲೆ ಬಿಸಿ ಆಗುತ್ತೆ ನಿಮಗೆ, ಅಷ್ಟಿಷ್ಟಲ್ಲ. ಹೌದು ವೀಕ್ಷಕರೇ, ಸೊ ಎಲ್ಲ ಐಟಮ್ಸ್ಗಳನ್ನು ನೀವು ಪ್ಯಾಕ್ ಮಾಡಬೇಕು, ಕವರ್ ಮಾಡಬೇಕಾಗತ್ತೆ, ಮನೆ ತುಂಬ ಧೂಳಾಗಿ ಹೋಗ್ಬಿಡುತ್ತೆ. ಕ್ಲೀನಿಂಗ್ ಅಂದರೆ ನನ್ನ ಪ್ರಕಾರ ನೀವು 2ನೇ ಸತಿ ಪೇಂಟ್ ಮಾಡ್ಬೇಕಾದ್ರೆ ಇಡೀ ಮನೇನ ಖಾಲಿ ಮಾಡೋದು ಬೆಸ್ಟು. ನೀವು ಮನೇಲಿ ಉಳ್ಕೊಳಕ್ಕಂತೂ ಚಾನ್ಸೇ ಇಲ್ಲ, ಇರೋಕ್ಕಾಗದೇ ಇಲ್ಲ. ಬೇರೆ ಫ್ಲೋರಲ್ಲಿ ಇರ್ತೀವಿ, ಭಾಳನೇ ಕಷ್ಟ ವೀಕ್ಷಕರೇ, ಅಡುಗೆ ಮಾಡೋಕ್ಕಾಗಲ್ಲ, ಇಟ್ಸ್ ವೆರಿ ಹಾರ್ಡ್. ಸೊ 2ನೇ ಸತಿ ಪೇಂಟ್ ಮಾಡಬೇಕಾದ್ರೆ ಯು ಶುಡ್ ವೆಕೇಟ್ ದ ಹೌಸ್. ಮನೆ ಖಾಲಿ ಮಾಡಿಬಿಟ್ಟು ಬೇರೆ ಕಡೆ ಬಾಡಿಗೆಗೆ ಇದ್ಬಿಟ್ಟು ಮನೆ ಪೇಂಟಿಂಗ್ ಮಾಡಿಸ್ಬೇಕು. ಅಥವಾ ನಿಮ್ಮ ಮನೇಲಿ ಯಾವುದೋ ಬೇರೆ ಫ್ಲೋರ್ ಇದೆ, ಟೆರಸ್ ಇದೆ, ಎಲ್ಲೋ ಒಂದು ಕಡೆ ಜಾಗ ಇದೆ, ಎಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ನೀವು ಮನೇನ ಪೇಂಟಿಂಗ್ ಮಾಡಿಸೋದು ಇಟ್ಸ್ ವೆರಿ ಗುಡ್. ಓಕೆ, ಮನೆ ಲೇಡೀಸ್ಗೆ ತೊಂದರೆ ಕೊಡಬಾರ್ದು ಅಂತಿದ್ರೆ ದಯವಿಟ್ಟು ಇದನ್ನು ಮಾಡಿ ವೀಕ್ಷಕರೇ. ಜೊತೆಯಲ್ಲಿ ಮಲ್ಟಿ ಲೇಯರ್ಗಳು ಬೇಕು. ಪಟ್ಟಿ ಮಾಡು, ಅದ್ರ ಮೇಲೆ ಪ್ರೈಮರ್ ಮಾಡು, 2 ಸತಿ ಪ್ರೈಮರ್ ಮಾಡು, ಅದ್ರ ಮೇಲೆ 2 ಸತಿ ಪೇಂಟ್ ಮಾಡು. ಈ ಮಲ್ಟಿ ಲೇಯರ್ ಇದೆಯಲ್ಲ, ದಟ್ಸ್ ದ ವೆರಿ ಒಂದು ತಲೆಬಿಸಿ ಅಂತ ಹೇಳ್ಬೋದು. ಸೊ ಇದು ಇದರ ಕಾನ್ಸ್ಗಳು. ಓಕೆ, ಸೊ ಇದ್ರದ್ದು ಬೆನಿಫಿಟ್ ಏನು, ಕಾನ್ಸ್ ಏನು, 2 ಹೇಳಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ, ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ
ಕಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಾಲ್ಪೇಪರಲ್ಲಿ ನಿಮಗೆ ಮೇಮನ್ ಪೇಪರ್ ಬೇಸು, ನಾನ್ ಓವನು, ವಿನೈಲು 3 ಥರ ಆಪ್ಷನ್ಸ್ ಇದೆ. ಪೇಪರ್ ಬೇಸ್ ಅಂದರೆ ಪೇಪರಲ್ಲಿ ಮಾಡಿರುತ್ತೆ, ಈಸಿ ಹರಿದೋಗ್ಬಿಡುತ್ತೆ. ನಾನ್ ಓವನ್ ಅಂತಂದರೆ ಸ್ವಲ್ಪ ಬಟ್ಟೆ ಮೆಟೀರಿಯಲ್ ಇರುತ್ತೆ, ಸೊ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬೋದು. ಮೂರನೇದಾಗಿ ಬರೋದು ವಿನೈಲ್ ಅಂದರೆ ಪ್ಲಾಸ್ಟಿಕ್ ಬೇಸ್ಡ್. ಇದರಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ವಿನೈಲನ್ನು ರೆಕಮೆಂಡ್ ಮಾಡ್ತೀನಿ. ವಾಲ್ಪೇಪರ್ಗಳ ಲೈಫ್ ಅಂತ ಬಂದಾಗ 7 ರಿಂದ 8 ವರ್ಷ ಆರಾಮಾಗಿ ಬರುತ್ತೆ, ಟೆನ್ಷನ್ ಇಲ್ಲ, ಈಸಿ ಕ್ಲೀನ್ ಮಾಡ್ಕೋಬೋದು. ಜೊತೆಲಿ ಒಳ್ಳೊಳ್ಳೆ ಡಿಸೈನ್ಸ್ಗಳು, ಪ್ಯಾಟರ್ನ್ಸ್ಗಳು, ಅನ್ಲಿಮಿಟೆಡ್ ಡಿಸೈನ್ಸ್ ಆ್ಯಂಡ್ ಪ್ಯಾಟರ್ನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಎಂಬೋಸ್ಡು, ಕೈ ಮುಟ್ಟು ನೋಡ್ಬೋದು. ಇವಾಗೆಲ್ಲ ನಿಮಗೆ ಟ್ರಾಪಿಕಲ್ ಎಲ್ಲ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಕಸ್ಟಮೈಸ್ಡ್ ವಾಲ್ಪೇಪರ್ಗಳು ಅವೈಲೇಬಲ್ ಇದೆ. ಸೊ ನಮ್ಗೆ ಯಾವ ರೀತಿ ಡಿಸೈನ್ಸ್ ಬೇಕು ಆ ರೀತಿ ಡಿಸೈನ್ಸನ್ನು ನೀವು ಮಾಡ್ಕೋಬಹುದು ವಾಲ್ಪೇಪರಲ್ಲಿ. ಜೊತೆಯಲ್ಲಿ ಇದಕ್ಕೇನಾದರೂ ಕಾನ್ಸ್ ಇದೆಯಾ? ವಾಲ್ಪೇಪರ್ಗೆ ಕಾನ್ಸ್ ಅಂತ ಬಂದರೆ ನೋಡಿ, ಈ ಥರ ಇಂಕಿಂದ ಗೀಚಿದಾಗ ವಾಲ್ಪೇಪರ್ಗಳು ಕೆಲವೊಂದು ತಾಗ್ಬಿಡುತ್ತೆ. ವಿನೈಲ್ ಮತ್ತು ನಾನ್ ಓವನಲ್ಲಿ ಕಮ್ಮಿ, ಪೇಪರ್ ಬೇಸ್ಡ್ ಹೋದರೆ ಇಂಕಲ್ಲಿ ನೀವು ಗೀಚಿದಾಗ ಮಕ್ಕಳಿಗೆ ಗೀಚಿದೆ ತಾಗುತ್ತೆ. ಶಾರ್ಪ್ ಎಜ್, ಹೌದು ವೀಕ್ಷಕರೇ, ಶಾರ್ಪ್ ಆಗಿರೋ ಎಜ್ಜಿಂದ ಯಾವುದಾದ್ರೂ ನಿಮ್ಮ ಮಕ್ಕಳು ಕೆರೆದ್ರು ಅಂತಂದರೆ ಹೋಯ್ತು, ಕಿರ್ಕೊಂಡು ಹೋಗ್ಬಿಡುತ್ತೆ, ಸೇಮ್ ಪ್ಯಾಟರ್ನ್ ಸಿಗೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ವಾಲ್ಪೇಪರ್ ಹಾಕೋರು 1 ಅಥವಾ 2 ಬಂಡಲ್ ಎಕ್ಸ್ಟ್ರಾ ಇಟ್ಕೊಂಡೇ ಇರಬೇಕು. ಕಿತ್ತೋಯ್ತು ಅಂದರೆ ಅದೇ ಜಾಗ ಕಟ್ ಮಾಡಿಬಿಟ್ಟು ನೀವು ಒಂದು ಎಕ್ಸ್ಟ್ರಾ ಪೀಸಸನ್ನು ಅಲ್ಲಿ ಹಾಕ್ಬೋದು. ಸೊ ದೀಸ್ ಆರ್ ದ ಕಾನ್ಸ್ ಅಷ್ಟೇ, ಅಂಥ ಕಾನ್ಸ್ ಎಲ್ಲ ಏನೂ ಇಲ್ಲ. ಬಟ್ ಆದರೆ ಇದರ ಬೆಲೆ ನಿಮಗೆ ಆಲ್ಮೋಸ್ಟ್ 50 to 70 ರೂಪೀಸ್ ಆಗುತ್ತೆ ಪರ್ ಸ್ಕ್ವೇರ್ ಫೀಟು, ಇನ್ಸ್ಟಲೇಷನ್ ಮೆಟೀರಿಯಲ್ ಎಲ್ಲ ಸೇರಿಬಿಟ್ಟು. ಓಕೆ, ಆ್ಯಂಡ್ ಇದು ಮಾಡೋದು ಕೂಡ ತುಂಬ ಈಸಿ, ಬೇಗ ಬರ್ತಾರೆ, ಬೇಗ ಹಾಕಿಬಿಡ್ತಾರೆ, ಯಾವುದೇ ರೀತಿ ಮೆಶ್ ಆಗೋದಿಲ್ಲ, ಗಲೀಜಾಗೋದಿಲ್ಲ ವೀಕ್ಷಕರು. ಸೊ ನೀವು ಮನೇಲಿ ಇದ್ಕೊಂಡೆ ನೀವು ಮತ್ತೆ ವಾಲ್ಪೇಪರಿಂಗ್ ಕೂಡ ಮಾಡ್ಬೋದು. ಯಾವುದೇ ಧೂಳಿರಲ್ಲ, ಮೆಶ್ ಇರಲ್ಲ, ತಲೆಕಾಟ ಇರಲ್ಲ. ಸೊ ಡೆಫಿನೆಟ್ಲಿ ನೀವು ಇದಕ್ಕೆ ಹೋಗ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು PVC ವಾಲ್ ಪ್ಯಾನಲ್ಗಳು, ರ್ಯಾಪ್ಟರ್ಸ್ ಅಂತ ಹೇಳ್ತಾರೆ. ಇವಾಗಂತೂ ತುಂಬ ಬಂದಿದೆ ರ್ಯಾಪ್ಟರ್ಸ್, ಆಮೇಲೆ ಸ್ಟೋನ್ ಕ್ಲಾಡಿಂಗ್ಗಳು, ತುಂಬಾ ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ಫ್ಲೂಟೆಡ್ ಪ್ಯಾನಲ್ಗಳು, ಇವೆಲ್ಲ ಎಷ್ಟಿರುತ್ತೆ ಗೊತ್ತಾ? ಆಲ್ಮೋಸ್ಟ್ 6 ಇಂಚಸ್ಸಿಂದ ಸ್ಟಾರ್ಟ್ ಆಗುತ್ತೆ, 1 ಫೀಟ್ವರೆಗೆ ಅಗಲ ಇರುತ್ತೆ. ಉದ್ದ ಬಂದುಬಿಟ್ಟು ನಿಮಗೆ 10 ಅಡಿ, 9 ಅಡಿ, 9.5, 10 ಅಡಿಯ ಒಂದು ಪ್ಯಾನಲ್ಗಳು ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಇದು ನಿಮಗೆ ವಾಟರ್ ಪ್ರೂಫ್, ಟರ್ಮೈಟ್ ಪ್ರೂಫ್, ಫೈರ್ ಪ್ರೂಫ್, ಈಸಿಯಾಗಿ ಹಾಕ್ಬೋದು. ಮಲ್ಟಿಪಲ್ ಡಿಸೈನ್ಸ್ಗಳು ಅವೈಲೇಬಲ್ ಇದೆ. ಮಲ್ಟಿಪಲ್ ಅಂದರೆ ನನ್ನ ಪ್ರಕಾರ ಈ ರೀತಿ ರ್ಯಾಪ್ಟರ್ಸ್ ಲೂವರ್ಸ್ಗಳು ನಿಮ್ಗೊಂದು 20 ಡಿಸೈನ್ ಸಿಗ್ಬೋದು. 20 ಮೇಲಿಲ್ಲ, ಓಕೆ, ಈಗಲೇ ಹೇಳ್ತಾ ಇದ್ದೀನಿ, ಅನ್ಲಿಮಿಟೆಡ್ ಎಲ್ಲ ಇಲ್ಲ, 20. ಆ್ಯಂಡ್ ಇದರಲ್ಲಿ ಸ್ಟೋನ್ ಫಿನಿಶ್, ಮಾರ್ಬಲ್ಲು, ಮ್ಯಾಟು, ಶೈನಿ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ಹೈಲೈಟ್ ವಾಲ್ಗೆ ಮಾತ್ರ. ಇಡೀ ಮನೆಗೆ ನಾವು ರ್ಯಾಪ್ಟರ್ ಹಾಕ್ತೀವಿ, ಇಡೀ ಮನೆಗೆ ಫ್ಲೂಟೆಡ್ ಪ್ಯಾನಲ್ ಹಾಕ್ತೀವಿ ಇಲ್ಲ, ಕಾಸ್ಟ್ಲಿನೂ ಹೌದು, ಜೊತೆಯಲ್ಲಿ ಇದು ಹೈಲೈಟ್ ವಾಲ್ಗೆ ಬೆನಿಫಿಟ್. ಓಕೆ, ಸೊ ತುಂಬ ಜನ ಇದನ್ನು ಯೂಸ್ ಮಾಡ್ಬೋದು. ಸೊ ಇದ್ರ ಬೆಲೆ ನಿಮಗೆ PVC ವಾಲ್ ಪ್ಯಾನಲ್ ಎಲ್ಲ ಬರ್ತಾ ಇದೆ. ಇವಾಗ ನಾನು ವಿಡಿಯೋ ಮಾಡಿದ್ದೀನಿ, ಅಕ್ಷರ ಇಂಟೀರಿಯರಲ್ಲಿ ಮಾಡಿದ್ದೀನಿ, ಶನ್ಶೈನ್ ಇಂಟೀರಿಯರಲ್ಲಿ ಮಾಡಿದ್ದೀನಿ. ಕೇವಲ 200 ರೂಪಾಯಿ ಪರ್ ಶೀಟ್ ಸಿಗುತ್ತೆ ನಿಮಗೆ. 1 ಅಡಿ ಅಗಲ, 10 ಅಡಿ ಉದ್ದ, 200 ರೂಪಾಯಿಗೆ ಸಿಗುತ್ತೆ ನಿಮಗೆ. 10 ಪ್ಯಾನಲ್ ತೊಗೊಂಬಂದರೆ ಒಂದು ವಾಲ್ ಕವರ್ ಆಗೋಯ್ತು, 2000 ರೂಪಾಯಲ್ಲಿ ಒಂದು ವಾಲ್ ಮುಗದೇ ಹೋಯಿತು ನಿಮಗೆ. ಆ್ಯಂಡ್ ಇದರ ಲೈಫ್, ಮೇನಾಗಿ ಬರೋದು ಲೈಫು 10 ವರ್ಷ ಆರಾಮಾಗಿರುತ್ತೆ. 15 ವರ್ಷ ತನಕನೂ ಏನೂ ಆಗಲ್ಲ ಅಂತ ಹೇಳ್ಬೋದು. ಸೊ PVC ಪ್ಯಾನಲ್ಗಳನ್ನು ತೊಗೊಂಬಂದು ಅದರಲ್ಲಿ ಪ್ಲೇನ್ ಡಿಸೈನು, ನ್ಯೂಟ್ರಲ್ ಡಿಸೈನ್ಗಳನ್ನು ನೀವು ಆರಾಮಾಗಿ ಒಂದು 2 ವಾಲ್ಗಳಿಗೆ ಹಾಕ್ಬೋದು. ಇಡೀ ಮನೆಗೆಲ್ಲ ಹಾಕೋಕ್ಕಾಗಲ್ಲ, ಅಂಥ ಲುಕ್ ಏನು ಬರಲ್ಲ ಅಂತ ಹೇಳ್ತೀನಿ. ಸೊ ಡೆಫಿನೆಟ್ಲಿ ಇದನ್ನು ಹಾಕ್ಬೋದು ವೀಕ್ಷಕರೇ. ಇವಾಗೆಲ್ಲ 200 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ PVC ಪ್ಯಾನಲ್ಗಳು, ಓಕೆನಾ. ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ಮಾಡ್ಬೋದು. ಇದರಲ್ಲಿ ಅಂಥ ನೆಗೆಟಿವಿಟಿ ಏನಿಲ್ಲ. ಸೊ ಈ ಹಾಕೋದು ಈಸಿ, ಕಾಸ್ಟ್ಲಿ, ಎಸ್, ನೆಗೆಟಿವಿಟಿ ಅಂದರೆ ಇಟ್ಸ್ ಅ ಕಾಸ್ಟ್ಲಿ ಒನ್. 200 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ಬಟ್ ಒಂದು ಒಳ್ಳೇದು ಬೇಕು, ಕ್ವಾಲಿಟಿ ಬೇಕು ಅಂತಂದರೆ ಒಂದೊಂದು ಶೀಟ್ಗಳು 300-400 ರೂಪಾಯಿ ಆಗುತ್ತೆ ವೀಕ್ಷಕರೇ. ಸೊ ಒಂದೊಂದು ವಾಲ್ಗೆ ನೀವು 5,000 to 6,000 ರೂಪೀಸ್ ಖರ್ಚು ಮಾಡಿದ್ರೆ ಯು ಕ್ಯಾನ್ ಗೆಟ್ ಅ ಬೆಟರ್ ವಾಲ್. ಓಕೆ, ಸೊ ಇಲ್ಲಿ ನಿಮಗೆ UPVC ಇದು ಕೂಡ ಬರ್ತಾ ಇದೆ. UPVC ಈ ರ್ಯಾಪ್ಟರ್ಸ್ಗಳು, WPC ರ್ಯಾಪ್ಟರ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ವಾಟರ್ ಪ್ರೂಫ್ ಆಗಿರುತ್ತೆ. ಅದರಲ್ಲಿ ನಿಮಗೆ ಬೇರೆ ಬೇರೆ ಒಳಗಡೆ ಬಂಪ್ಸ್ ಇರುತ್ತೆ ಗೊತ್ತಾ, ಈ ಗ್ರೂಸ್ಗಳಿರ್ತವೆ, ಅದು ಕೂಡ ಬೇರೆ ಬೇರೆ ಆಪ್ಷನ್ಸ್ ಇದೆ. ಫ್ಲೂಟೆಡಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಯು ಕ್ಯಾನ್ ಗೋ,
ಓಕೆ, ಇವಾಗ ಕೆಲವು ರೂಪ್ಗೂ ಕೂಡ ಹಾಕ್ತಾ ಇದ್ದಾರೆ. ನಾನು ಕೆಲವೊಂದು ಕಡೆ ನೋಡಿದ್ದೀನಿ, ರೂಪಲ್ಲಿ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತಾರೆ, ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹಾಕೋದು ಸ್ವಲ್ಪ ಕಷ್ಟ, ಅದು ಕ್ಲಿಪ್ಪಿಂಗ್ ಮಾಡಬೇಕಾಗತ್ತೆ, ಡ್ರಿಲ್ಲಿಂಗ್ ಮಾಡಬೇಕಾಗತ್ತೆ, ಬಟ್ ಮಾಡ್ಬೋದು. ಇಟ್ ಕ್ಯಾನ್ ಡನ್. ಲುಕ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಪ್ರಕಾರ 1 ಅಥವಾ 2 ಹೈಲೈಟೆಡ್ ವಾಲ್ಗೆ ದಿಸ್ ಬೆಟ್ಸ್. ಸೊ ನೆಕ್ಸ್ಟ್ ಫೈನಲ್ ಆಗಿ ಬರ್ತಂಥದ್ದು ಯು ವಿ ಮಾರ್ಬಲ್ ಶೀಟ್ಗಳು. ಈ ಕಾಲದ ಒಂದು ಆವಿಷ್ಕಾರ ಅಂತ ಹೇಳ್ತೀನಿ ನಾನು. ಯು ವಿ ಮಾರ್ಬಲ್ ಶೀಟ್ಗಳು 8x4 ಶೀಟ್ ಇರುತ್ತೆ. ಥಿಕ್ನೆಸ್ ಬಂದುಬಿಟ್ಟು 3 mm ಇರುತ್ತೆ. ಯಾರ್ಯಾರು ಮನೆ ಕಟ್ಸ್ತಾ ಇದ್ದೀರಾ, ನೀವು ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾಗೆ ಇಮಿಡಿಯೇಟ್ಲಿ ಎಂಟೈರ್ ಮನೆಗೆ ಯು ವಿ ಮಾರ್ಬಲ್ ಶೀಟ್ಗಳನ್ನು ಹಾಕ್ಬೋದು. ಯಾರ್ಯಾರು ಆಲ್ರೆಡಿ ಪೇಂಟ್ ಎಲ್ಲ ಮಾಡಿದರೆ, ನೀವು ನಿಮ್ಮ ಪೇಂಟನ್ನು ಸ್ಕ್ರ್ಯಾಪ್ ಮಾಡಿ, ಅದನ್ನು ಸ್ಕ್ರ್ಯಾಚ್ ಮಾಡ್ತಾರೆ. ಸ್ಕ್ರ್ಯಾಚ್ ಮಾಡಿ ಒಂದು ಒಳ್ಳೆ ಗಮ್ಮನ್ನು ಯೂಸ್ ಮಾಡಿ ಯು ವಿ ಮಾರ್ಬಲ್ ಶೀಟ್ಗಳನ್ನು ಎಂಟೈರ್ ಮನೆಗೆ ಹಾಕ್ಬೋದು. ಮೊದಲೇದಾಗಿ ರೇಟ್ ಹೇಳ್ಬಿಡ್ತೀನಿ. ಇವಾಗ ನಾನು ಅಕ್ಷರದಲ್ಲಿ ಮಾಡಿದ್ದೀನಿ, ಸೇಮ್ ಸನ್ಶೈನಲ್ಲಿ ಮಾಡಿದ್ದೀನಿ. ನಿಮಗೆ 45 ರೂಪಾಯಿಂದನೂ ಕೂಡ ಸಿಗುತ್ತೆ ಮಟೀರಿಯಲ್ಲು. 40 ರೂಪಾಯಿ ಗಮ್ ಮತ್ತು ಇನ್ಸುಲೇಷನು. 80 ರಿಂದ 90 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮ್ಮ ಮನೆಗೆ ಯು ವಿ ಮಾರ್ಬಲ್ ಶೀಟನ್ನು ಎಂಟೈರ್ ಮನೆಗೆ ಹಾಕ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಯು ವಿ ಮಾರ್ಬಲ್ ಶೀಟಲ್ಲಿ 40 ಡಿಸೈನ್ ಸಿಗುತ್ತೆ ನಿಮಗೆ. ಅದರಲ್ಲಿ ಮೋಸ್ಟ್ ಆಫ್ ದ ಡಿಸೈನ್ ಶೈನಿ, ಗ್ಲಾಸಿ ಬರುತ್ತೆ, HD ಡಿಸೈನ್ಸ್ಗಳಿರ್ತವೆ. ಮ್ಯಾಟ್ ಫಿನಿಶು, ಕ್ಲಾಸಿ ಡಿಸೈನು, ಅಂದರೆ ತುಂಬ ಜಾತ್ರೆ ಥರ ಇಲ್ಲದೆ ಇರೋದು 10 ರಿಂದ 12 ಪ್ಯಾಟರ್ನ್ ಸಿಗುತ್ತೆ ಅಷ್ಟೇ. 12 ಆಪ್ಷನ್ಸ್ ಇರೋದು ನಿಮಗೆ, ಮ್ಯಾಕ್ಸ್ ಅಂದರೆ 15 ಆಪ್ಷನ್ ಸಿಗ್ಬೋದು. ಇದರಲ್ಲಿ ನೀವು ನಿಮ್ಮ ಇಡೀ ಮನೆಗೆ ಎಂಟೈರ್ ಮನೆಗೆ ಹಾಕ್ಕೊಬೇಕಾಗತ್ತೆ. ವಾಲಲ್ಲಿ ಇಡೀ ಮನೆಗೆ ಹಾಕ್ತೀನಿ ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಮೈಲ್ಡ್ ಕಲರ್ ಹೋಗಿ, ವೈಟ್ ಹೋಗಿ, ಮಾರ್ಬಲ್ ಫಿನಿಶ್ ಇರುತ್ತಲ್ಲ ಅದಕ್ಕೆ ಹೋಗಿ, ಬ್ರೌನ್, ಲೈಟ್ ಬ್ರೌನ್ ಫಿನಿಶ್ ಇರುತ್ತೆ, ಬೇಜ್ ಫಿನಿಶು, ಕ್ಯಾಪಚಿನೋ ಫಿನಿಶು, ಒಂದು 2-3 ಇದೆ. ಸೊ ಇದನ್ನು ನೀವು ಎಂಟೈರ್ ಮನೆಗೆ ಹಾಕ್ಬೋದು. ದಯವಿಟ್ಟು ಮ್ಯಾಟ್ ಫಿನಿಶ್ ಹಾಕಿ. ಗ್ಲಾಸಿ ಹಾಕಿದ್ರೆ ಜಾತ್ರೆ ಥರನೇ ಕಾಣಿಸುತ್ತೆ. ಮ್ಯಾಟ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಬಟ್ ಮ್ಯಾಟ್ ಮೇಲೆ ಏನು ಪ್ರಾಬ್ಲಮ್ ಏನು ಗೊತ್ತಾ, ನಿಮ್ಮ ಮಕ್ಕಳು ಏನಾದರೂ ಗೀಚಿದ್ರೆ ಗಲೀಜಾಗುತ್ತೆ. ಬಟ್ ಈಸಿ ಕ್ಲೀನ್ ಮಾಡ್ಕೋಬೋದು. ಸೊ ಯು ವಿ ಮಾರ್ಬಲ್ ಶೀಟ್ ಬೆನಿಫಿಟ್ಟೇ ಅದು, ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಒಂದು ವಾಲ್ಗೆ, ಹೌದು ವೀಕ್ಷಕರೇ, ಒಂದು ವಾಲ್ಗೆ HD ಶೀಟ್ಗಳನ್ನು ಯೂಸ್ ಮಾಡಿ. ಕ್ರೇಜಿಯಾಗಿರೋ HD ಯು ವಿ ಮಾರ್ಬಲ್ ಶೀಟ್ಗಳು ಬರ್ತಾ ಇದೆ. ಲುಕ್ಸ್ ಕ್ರೇಜಿ. ಒಂದು ವಾಲ್ಗೆ ಸೆಂಟ್ರಲಿ HD ಯು ವಿ ಮಾರ್ಬಲ್ ಶೀಟ್ ಹಾಕಿ, ಅಕ್ಕಪಕ್ಕದಲ್ಲೆಲ್ಲ ನೀವು ಲೂವರ್ಸನ್ನು ಹಾಕಿದ್ರೆ ಇಟ್ಸ್ ಸ್ಟನ್ನಿಂಗ್ ಅಂತ ಹೇಳ್ತೀರಿ. ಹೌದು ವೀಕ್ಷಕರೇ, ಸ್ಟನ್ನಿಂಗ್ ಆಗಿರುತ್ತೆ. ಆ್ಯಂಡ್ ನಿಮ್ಮದು ಬೆಡ್ ಇರುತ್ತೆ ಗೊತ್ತಾ, ಬೆಡ್ರೂಮಲ್ಲಿ ಬೆಡ್ ಹಿಂದ್ಗಡೆನೂ ಕೂಡ ಅಷ್ಟೇ. ಇಲ್ಲೂ ಕೂಡ ನಿಮಗೆ ಮಾರ್ಬಲ್ ಶೀಟ್ಗಳಲ್ಲಿ ನಿಮಗೆ ಇವಾಗ ಫ್ಯಾಬ್ರಿಕ್ ಡಿಸೈನ್ಸ್ಗಳು ಬರ್ತಾ ಇದೆ, ಈ ಲೆದರ್ ಫಿನಿಶ್ ಬರ್ತಾ ಇದೆ. ನೀವೇನಾದರೂ ಅದನ್ನೆಲ್ಲ ನೋಡಿದ್ರೆ ಕ್ರೇಜಿ ಆಗ್ಬಿಟ್ಟು ಏನು ಗುರು ಹಿಂಗೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಲಿಟ್ಲ್ ಬಿಟ್ ಕಾಸ್ಟ್ಲಿ ಇರುತ್ತೆ ಈ ಯು ವಿ ಮಾರ್ಬಲ್ ಶೀಟಲ್ಲಿ, ಹೋಗ್ತಾ ಲಿಟ್ಲ್ ಬಿಟ್ ಕಾಸ್ಟ್ಲಿ ಇರುತ್ತೆ. ಬಟ್ ವರ್ತ್ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ, ಡೆಫಿನೆಟ್ಲಿ ಹಾಕ್ಸ್ಬೋದು. ಆ್ಯಂಡ್ ಇಲ್ಲಿ ಮೇಂಟೆನೆನ್ಸ್ ಇಲ್ಲ, ಈಸಿ ಟು ಇನ್ಸ್ಟಾಲು. ಆ್ಯಂಡ್ ಇದರ ಲೈಫ್ ಅಂತೂ 40 ರಿಂದ 50 ವರ್ಷ. ಕಣ್ಣು ಮುಚ್ಕೊಂಡು ಇಟ್ಕೊಳ್ಳಿರಿ, 50 ವರ್ಷದ ಮೇಲೇನೂ ಇದೇನು ಕಿತ್ತೋಗ್ಬಿಡುತ್ತೆ. ಇಲ್ಲ, ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆ ಬಾಂಡಿಂಗ್, SR ಗಮ್ ಅಂತ ಬರುತ್ತೆ, ಅದು ಹಾಕಿ ಅದ್ರ ಮೇಲೆ ಇಂಜಿನಿಯರ್ಸ್ ಬಾಂಡು ಇವೆಲ್ಲ ಹಾಕಿ ನೀವು ಮಾಡಬೇಕು. ಈ ಮಾಮೂಲಿ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಈ ರಬ್ಬರ್ ಸಿಲೆಂಟ್ ಹಾಕ್ಬಿಡ್ತಾರೆ. ಅದೆಲ್ಲ ಹಾಕಕ್ಕೆ ಹೋಗ್ಬಿಡಬೇಕು. ರಬ್ಬರ್ ಸಿಲೆಂಟೆಲ್ಲ ಹಾಕಿದ್ರೆ ಏರ್ ಬಬಲ್ಸ್ ಬರುತ್ತೆ, ಕಿತ್ಕೊಂಬಂದ್ಬಿಡುತ್ತೆ. ದಯವಿಟ್ಟು ಸರಿಯಾದ SR ಬಾಂಡ್ ಅಂತ ಬರುತ್ತೆ, SR ಗಮ್ಮು, ಇಂಜಿನಿಯರ್ಸ್ ಬಾಂಡು ಇವೆಲ್ಲ ಹಾಕಿ ನೀಟಾಗಿ ಮಾಡಬೇಕು. 20 ರೂಪಾಯಿ ಜಾಸ್ತಿ ಇನ್ಸ್ಟಾಲೇಷನ್ ಹೋದರೂ ಪರವಾಗಿಲ್ಲ, ನೀಟಾಗಿ ಮಾಡಿದ್ರೆ ನಿಮ್ಮ ಮನೆಗೆ 40 ವರ್ಷ ಪೇಂಟ್ ಮಾಡೋ ಅಗತ್ಯ ಇಲ್ಲ. ಯೋಚನೆ ಮಾಡಿರಿ, ಒಂದು ಸತಿ ಪೇಂಟ್ ಮಾಡೋಕೆ ಹತ್ತತ್ರ 70-80 ಸಾವಿರ ಖರ್ಚಾಗುತ್ತೆ, 1 ಲಕ್ಷ ತನಕ ಹೋಗುತ್ತೆ. 40 ವರ್ಷ ಅಂದರೆ ಇಟ್ಸ್ 10 ಟೈಮ್ಸ್. ಅಂದರೆ ನೀವು 10 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು, 10-12 ಲಕ್ಷ ಖರ್ಚು ಮಾಡಬೇಕು ನಿಮ್ಮ ಮನೆಗೆ 40 ವರ್ಷದಲ್ಲಿ. ಅದರ ಬದಲು ಒಂದೇ ಸತಿ 2 ರಿಂದ 3 ಲಕ್ಷ ಖರ್ಚು ಮಾಡಿಬಿಟ್ಟು ಎಂಟೈರ್ ಮನೆ ಯು ವಿ ಮಾರ್ಬಲ್ ಶೀಟ್ ಹಾಕಿಸ್ಬಿಟ್ರೆ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಇದು ಮೇಂಟೆನೆನ್ಸ್ ಫ್ರೀ ಕೂಡ ಹೌದು. ಸೊ ಈಸಿ ಕ್ಲೀನ್ ಮಾಡ್ಕೋಬೋದು, ವಾಶ್ ಮಾಡ್ಬೋದು, ಕಾಲಿನ್ ಯೂಸ್ ಮಾಡ್ಬೋದು. ಸೊ ಆದ್ದರಿಂದ ಇಟ್ಸ್ ನಥಿಂಗ್, ಟರ್ಮೇಟ್ ಆಗಲ್ಲ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಒಂದು ವೇಳೆ ನಿಮ್ಮ ವಾಲಲ್ಲಿ ಸರಿಯಾಗಿ ಪ್ಲಾಸ್ಟ್ರಿಂಗ್ ಮಾಡಿಲ್ಲ, ಡ್ಯಾಂಪ್ನೆಸ್ ಬರ್ತಾ ಇದೆ, ನೀರು ಒಳಗಡೆ ಬರ್ತಾ ಇದೆ ಅಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಪೇಂಟ್ ಮಾಡಿದ್ರಿ ಅಂದ್ಕೊಳ್ಳಿ, ವಾಲ್ಪೇಪರ್ ಹಾಕಿದ್ರಿ ಅಂದ್ಕೊಳ್ಳಿ, ಡ್ಯಾಂಪ್ನೆಸ್ ಆಯಿತು ಅಂದರೆ ವಾಲ್ಪೇಪರ್ ಕಿತ್ಕೊಂಬರುತ್ತೆ, ಪೇಂಟ್ ಎಲ್ಲ ಪುಡಿಯಾಗಿ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನೀವೇನಾದರೂ ಯು ವಿ ಮಾರ್ಬಲ್ ಶೀಟನ್ನು ಹಾಕಿದರೆ ಆ ತಲೆ ಬಿಸಿನೂ ಇಲ್ಲ, ಹೊರಗಡೆಯಿಂದ ನೀರು ಒಳಗಡೆ ಬಂದ್ರೂ ಯಾವುದೇ ರೀತಿಯ ತೇವಾಂಶ, ನೀರಂದರೆ ನೀರು ಹರಿಯೋದಿಲ್ಲ, ತೇವಾಂಶ ಉಂಟಾಗುತ್ತೆ ಗೊತ್ತಾ, ಅದು ನಿಮಗೆ ಡೆಫಿನೆಟ್ಲಿ ಇಲ್ಲಿ ಕಾಣಿಸೋದೇ ಇಲ್ಲ ಅಂತ ಹೇಳ್ಬೋದು. ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಸನ್ಶೈನ್ ಇಂಟೀರಿಯರ್ ಅವರು ನಿಮಗೆ ರೂಪ್ಗೂ ಕೂಡ ಹಾಕ್ಕೊಡ್ತಾರೆ ಇವಾಗ. ಸೊ ಅವರು ಇನ್ಸ್ಟಾಲೇಷನ್ ಕೂಡ ಮಾಡಿಕೊಡ್ತಾರೆ, ಅವ್ರನ್ನು ಕೂಡ ನೀವು ನೋಡ್ಬೋದು. ಓಕೆ, ನಾನು ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆ್ಯಂಡ್ ಇವೆಲ್ಲ ಬೇಕು, ಲೇಟೆಸ್ಟ್ ಇದಾಗಬೇಕು ನಮಗೆ ಅಂತಂದರೆ ಡೆಫಿನೆಟ್ಲಿ ನೀವು ಕನ್ನಡ ಕೋರ ಕನ್ಸ್ಟ್ರಕ್ಷನ್, ಬ್ರಿಕ್ ಆ್ಯಂಡ್ ಪ್ಲೇ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ನಮ್ಮನ್ನು ಚೂಸ್ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ನೀನು ವರ್ಡಿಕ್ಟ್ ಏನು ಗುರು, ಏನು ಮಾಡಿಸೋದು ಬೆಟರು ಅಂತಂದರೆ ಆಬ್ವಿಯಸ್ಲಿ ಯು ವಿ ಮಾರ್ಬಲ್ ಶೀಟ್.
ಈಸ್ ದ ಫ್ಯೂಚರ್. ಡೆಫಿನೆಟ್ಲಿ ಹೇಳ್ತೀನಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಯು ವಿ ಮಾರ್ಬಲ್ ಶೀಟು, ಜೊತೆಯಲ್ಲಿ ರ್ಯಾಪ್ಟರ್ಸ್ಗಳು, WPC ರ್ಯಾಪ್ಟರ್ಸ್ಗಳನ್ನು ಇವೆಲ್ಲಗಳನ್ನೆಲ್ಲ ಕಾಂಬಿನೇಷನ್ ಮಾಡಿ ಮನೆ ಅಮೇಝಿಂಗ್ ಆಗಿ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.